ಮೊದಲನೇ ಬಾರಿ ಶಾಸಕನಾಗಿ ಬಂದು 3 ವರ್ಷಗಳಾಗಿದೆ. 2-3 ಬಾರಿ ನಾನು ಜಂಟಿ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದೇನೆ. ಯಾವಾಗಲೂ ಕೂಡ ಇರ್ತಕ್ಕಂಥ ಪದ್ಧತಿ ಮತ್ತು ವಾಡಿಕೆ ಏನಂತಂದರೆ, ರಾಜ್ಯಪಾಲರು ಸರ್ಕಾರ ಮತ್ತು ಕ್ಯಾಬಿನೆಟ್ ತಯಾರು ಮಾಡಿದ ಭಾಷಣವನ್ನು ಓದಿ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ರು. ಈ ಸಲ ವಿಚಿತ್ರವಾದಂಥ ನಡೆ. ರಾಜ್ಯಪಾಲರು, ಘನತೆಯುತ ರಾಜ್ಯಪಾಲರಿಗೆ ಅತ್ಯಂತ ಗೌರವದಿಂದ ನಾನು ಗೌರವ ಕೊಡ್ತೇನೆ. ಆದರೆ ನಿನ್ನೆ ನಿರಾಶೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಭಾಳ ಬೇಸರ ತಂದಿರ್ತಕ್ಕಂಥದ್ದು. ಏನು ಅಂತಂದರೆ, ರಾಜ್ಯಪಾಲರು ಸದನಕ್ಕೆ ಬಂದು ಸರ್ಕಾರ ಮತ್ತು ಕ್ಯಾಬಿನೆಟ್ ಕೊಟ್ಟಿರ್ತಕ್ಕಂಥ ಭಾಷಣ ಓದಿದಿರ ಅವ್ರದ್ದೇ ಭಾಷಣದಲ್ಲಿ 4 ಸಾಲುಗಳನ್ನು ಹೇಳಿ ಹೊರಟೋಗಿರ್ತಕ್ಕಂಥದ್ದು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಆರ್ಟಿಕಲ್ 176 ಆ್ಯಂಡ್ 173 ಪ್ರಕಾರ ಅವರು ನಡೆದು ಬಂದಂತಹ ಪದ್ಧತಿಯನ್ನು ಮತ್ತು ಕಾನೂನುಗಳನ್ನು ಪರಿಪಾಲನೆ ಮಾಡಿಲ್ಲ. ಅದು ಒಂದು ನಿರಾಸೆ. ಎರಡನೇದು ಏನಂತಂದರೆ, ಅವ್ರು ಏನೇ ಹೇಳಿ ಹೋಗಲಿ, ಕೊನೆಯಲ್ಲಿ ಅಟ್ಲೀಸ್ಟ್ ಜೈ ಹಿಂದ್ ಹೇಳಿದ ನಂತರ ರಾಷ್ಟ್ರಗೀತೆನ ಆಡಲಿಕ್ಕೆ ಅವರು ಅವಕಾಶ ಕೊಡಬೇಕಾಗಿತ್ತು. ಅಲ್ಲಿಂದ ನೇರವಾಗಿ ಹೊರಟೋಗ್ತಾರೆ ಅನ್ನೋದಾದರೆ ಅದು ರಾಷ್ಟ್ರಗೀತೆಗೆ ಮಾಡ್ತಕ್ಕಂಥ ಅವಮಾನ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಯಾರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂತ ಇರ್ತಾರೋ ಸ್ಟೇಟ್ಗೆ, ಯಾರು ಸಂವಿಧಾನದ ಆಶಯಗಳಲ್ಲಿ ಕೆಲಸ ಮಾಡಬೇಕಂತ ಸರ್ಕಾರಕ್ಕೆ ಮುಖ್ಯಸ್ಥರಾಗಿರ್ತಾರೋ ಅವರೇ ಸಂವಿಧಾನ ನಡೆಯದಿರ ಅವರು ಅಸಂವಿಧಾನಕ್ಕೂ ನಡ್ಕೊಳ್ತಕ್ಕಂಥದ್ದು, ಅನ್ಕಾನ್ಸ್ಟಿಟ್ಯೂಷನಲ್ ನಡ್ಕೊಳ್ತಕ್ಕಂಥದ್ದು ಮತ್ತು ಸದನಕ್ಕೆ ಅಗೌರವ ಮತ್ತು ಸಂವಿಧಾನಕ್ಕೆ ಅಗೌರವ ಮತ್ತು ರಾಷ್ಟ್ರಗೀತೆಗೆ ಅಗೌರವ ಮಾಡಿರ್ತಕ್ಕಂಥದ್ದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಚಾರಗಳಿಂದ BJPಯವರು ನಮ್ಮ ಮೇಲೆ ಆಪಾದನೆ ಮಾಡೋಕ್ಕಿಂತನೂ ಅವರ ಕೇಂದ್ರ ಸರ್ಕಾರ ನಾಮಿನೇಟ್ ಮಾಡಿರ್ತಕ್ಕಂತಹ ರಾಜ್ಯಪಾಲರ ನಡೆಯನ್ನು ಅವ್ರು ಖಂಡಿಸಬೇಕಾಗಿತ್ತು. ರಾಜ್ಯಪಾಲರನ್ನ ಸಂವಿಧಾನಬದ್ಧ ನಡ್ಕೊಳ್ತಾ ಇದ್ದಾಗ ಅದನ್ನು ಅವ್ರು ಖಂಡಿಸಬೇಕಾಗಿತ್ತು. ಅದು ಬಿಟ್ಟು ನಮ್ಮ ಶಾಸಕರ ಮೇಲೆ, ನಮ್ಮ ನಾಯಕರ ಮೇಲೆ ಗೂಂಡಾ ವರ್ತನೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ಸೀನಿಯರ್ ಲೀಡರ್ ಆಗಿರ್ತಕ್ಕಂಥವ್ರು, ಅವರು ಹಕ್ಕನ್ನು ಪ್ರತಿಪಾದನೆ ಮಾಡ್ತಾರೆ. ನಾವೆಲ್ಲ ಶಾಸಕರು ಜಂಟಿ ಅಧಿವೇಶನ ಬಂದಿರತಕ್ಕಂಥದ್ದು ಸರ್ಕಾರದ ಕಾರ್ಯಕ್ರಮಗಳನ್ನು ತಮ್ಮ ಮೂಲಕ ಕೇಳಲಿಕ್ಕೆ ಬಂದಿರ್ತೇವೆ, ತಮ್ಮ ಭಾಷಣವನ್ನು ಕೇಳಲಿಕ್ಕೆ ಬಂದಿರ್ತೇವೆ. ಅದನ್ನು ಮಾಡದಿರೋ ನಮಗೆ ನಿರಾಸೆ ಮಾಡಿ ನೀವು ಅಸಂವಿಧಾನಿಕವಾಗಿ ನಡ್ಕೊಂಡು ನಮ್ಮಲ್ಲೇ ಬ್ಲೇಮ್ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ವಿಧಾನ ಪರಿಷತ್ತಲ್ಲಿ ನಾವೆಲ್ಲವೂ ಆಗ್ರಹ ಮಾಡ್ತಾಯಿದ್ದೀವಿ ಬೆಳಗ್ಗೆಯಿಂದ. ಇದರ ಬಗ್ಗೆ ರಾಜ್ಯಪಾಲರ ಹತ್ರ ಒಂದು ಸ್ಪಷ್ಟನೆಯನ್ನು ನಮ್ಮ ಸದನದಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ರಾಜ್ಯಪಾಲರ ಸ್ಪಷ್ಟನೆಯನ್ನು ಕೇಳಬೇಕು. ರಾಷ್ಟ್ರಗೀತೆಗೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದೇವೆ. ಮೊದಲನೇ ಬಾರಿ ಶಾಸಕನಾಗಿ ಬಂದು 3 ವರ್ಷಗಳಾಗಿದೆ. 2-3 ಬಾರಿ ನಾನು ಜಂಟಿ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದೇನೆ. ಯಾವಾಗಲೂ ಕೂಡ ಇರ್ತಕ್ಕಂಥ ಪದ್ಧತಿ ಮತ್ತು ವಾಡಿಕೆ ಏನಂತಂದರೆ, ರಾಜ್ಯಪಾಲರು ಸರ್ಕಾರ ಮತ್ತು ಕ್ಯಾಬಿನೆಟ್ ತಯಾರು ಮಾಡಿದ ಭಾಷಣವನ್ನು ಓದಿ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ರು. ಈ ಸಲ ವಿಚಿತ್ರವಾದಂಥ ನಡೆ. ರಾಜ್ಯಪಾಲರು, ಘನತೆಯುತ ರಾಜ್ಯಪಾಲರಿಗೆ ಅತ್ಯಂತ ಗೌರವದಿಂದ ನಾನು ಗೌರವ ಕೊಡ್ತೇನೆ. ಆದರೆ ನಿನ್ನೆ ನಿರಾಶೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಭಾಳ ಬೇಸರ ತಂದಿರ್ತಕ್ಕಂಥದ್ದು. ಏನು ಅಂತಂದರೆ, ರಾಜ್ಯಪಾಲರು ಸದನಕ್ಕೆ ಬಂದು ಸರ್ಕಾರ ಮತ್ತು ಕ್ಯಾಬಿನೆಟ್ ಕೊಟ್ಟಿರ್ತಕ್ಕಂಥ ಭಾಷಣ ಓದಿದಿರ ಅವ್ರದ್ದೇ ಭಾಷಣದಲ್ಲಿ 4 ಸಾಲುಗಳನ್ನು ಹೇಳಿ ಹೊರಟೋಗಿರ್ತಕ್ಕಂಥದ್ದು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಆರ್ಟಿಕಲ್ 176 ಆ್ಯಂಡ್ 173 ಪ್ರಕಾರ ಅವರು ನಡೆದು ಬಂದಂತಹ ಪದ್ಧತಿಯನ್ನು ಮತ್ತು ಕಾನೂನುಗಳನ್ನು ಪರಿಪಾಲನೆ ಮಾಡಿಲ್ಲ. ಅದು ಒಂದು ನಿರಾಸೆ. ಎರಡನೇದು ಏನಂತಂದರೆ, ಅವ್ರು ಏನೇ ಹೇಳಿ ಹೋಗಲಿ, ಕೊನೆಯಲ್ಲಿ ಅಟ್ಲೀಸ್ಟ್ ಜೈ ಹಿಂದ್ ಹೇಳಿದ ನಂತರ ರಾಷ್ಟ್ರಗೀತೆನ ಆಡಲಿಕ್ಕೆ ಅವರು ಅವಕಾಶ ಕೊಡಬೇಕಾಗಿತ್ತು. ಅಲ್ಲಿಂದ ನೇರವಾಗಿ ಹೊರಟೋಗ್ತಾರೆ ಅನ್ನೋದಾದರೆ ಅದು ರಾಷ್ಟ್ರಗೀತೆಗೆ ಮಾಡ್ತಕ್ಕಂಥ ಅವಮಾನ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಯಾರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂತ ಇರ್ತಾರೋ ಸ್ಟೇಟ್ಗೆ, ಯಾರು ಸಂವಿಧಾನದ ಆಶಯಗಳಲ್ಲಿ ಕೆಲಸ ಮಾಡಬೇಕಂತ ಸರ್ಕಾರಕ್ಕೆ ಮುಖ್ಯಸ್ಥರಾಗಿರ್ತಾರೋ ಅವರೇ ಸಂವಿಧಾನ ನಡೆಯದಿರ ಅವರು ಅಸಂವಿಧಾನಕ್ಕೂ ನಡ್ಕೊಳ್ತಕ್ಕಂಥದ್ದು, ಅನ್ಕಾನ್ಸ್ಟಿಟ್ಯೂಷನಲ್ ನಡ್ಕೊಳ್ತಕ್ಕಂಥದ್ದು ಮತ್ತು ಸದನಕ್ಕೆ ಅಗೌರವ ಮತ್ತು ಸಂವಿಧಾನಕ್ಕೆ ಅಗೌರವ ಮತ್ತು ರಾಷ್ಟ್ರಗೀತೆಗೆ ಅಗೌರವ ಮಾಡಿರ್ತಕ್ಕಂಥದ್ದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಚಾರಗಳಿಂದ BJPಯವರು ನಮ್ಮ ಮೇಲೆ ಆಪಾದನೆ ಮಾಡೋಕ್ಕಿಂತನೂ ಅವರ ಕೇಂದ್ರ ಸರ್ಕಾರ ನಾಮಿನೇಟ್ ಮಾಡಿರ್ತಕ್ಕಂತಹ ರಾಜ್ಯಪಾಲರ ನಡೆಯನ್ನು ಅವ್ರು ಖಂಡಿಸಬೇಕಾಗಿತ್ತು. ರಾಜ್ಯಪಾಲರನ್ನ ಸಂವಿಧಾನಬದ್ಧ ನಡ್ಕೊಳ್ತಾ ಇದ್ದಾಗ ಅದನ್ನು ಅವ್ರು ಖಂಡಿಸಬೇಕಾಗಿತ್ತು. ಅದು ಬಿಟ್ಟು ನಮ್ಮ ಶಾಸಕರ ಮೇಲೆ, ನಮ್ಮ ನಾಯಕರ ಮೇಲೆ ಗೂಂಡಾ ವರ್ತನೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ.
ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ಸೀನಿಯರ್ ಲೀಡರ್ ಆಗಿರ್ತಕ್ಕಂಥವ್ರು. ಅವರು ಹಕ್ಕನ್ನು ಪ್ರತಿಪಾದನೆ ಮಾಡ್ತಾರೆ. ನಾವೆಲ್ಲ ಶಾಸಕರು ಜಂಟಿ ಅಧಿವೇಶನ ಬಂದಿರತಕ್ಕಂಥದ್ದು ಸರ್ಕಾರದ ಕಾರ್ಯಕ್ರಮಗಳನ್ನ ತಮ್ಮ ಮೂಲಕ ಕೇಳಲಿಕ್ಕೆ ಬಂದಿರ್ತೇವೆ, ತಮ್ಮ ಭಾಷಣವನ್ನು ಕೇಳಲಿಕ್ಕೆ ಬಂದಿರ್ತೇವೆ. ಅದನ್ನು ಮಾಡದಿರೋ ನಮಗೆ ನಿರಾಸೆ ಮಾಡಿ ನೀವು ಅಸಂವಿಧಾನಿಕವಾಗಿ ನಡ್ಕೊಂಡು ನಮ್ಮಲ್ಲೇ ಬ್ಲೇಮ್ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ವಿಧಾನ ಪರಿಷತ್ತಲ್ಲಿ ನಾವೆಲ್ಲವೂ ಆಗ್ರಹ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ. ಇದರ ಬಗ್ಗೆ ರಾಜ್ಯಪಾಲರ ಹತ್ರ ಒಂದು ಸ್ಪಷ್ಟನೆಯನ್ನು ನಮ್ಮ ಸದನದಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ರಾಜ್ಯಪಾಲರ ಸ್ಪಷ್ಟನೆಯನ್ನು ಕೇಳಬೇಕು. ರಾಷ್ಟ್ರಗೀತೆಗೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದೇವೆ. ಮೊದಲನೇ ಬಾರಿ ಶಾಸಕನಾಗಿ ಬಂದು 3 ವರ್ಷಗಳಾಗಿದೆ. 2-3 ಬಾರಿ ನಾನು ಜಂಟಿ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದೇನೆ. ಯಾವಾಗಲೂ ಕೂಡ ಇರ್ತಕ್ಕಂಥ ಪದ್ಧತಿ ಮತ್ತು ವಾಡಿಕೆ ಏನಂತಂದರೆ, ರಾಜ್ಯಪಾಲರು ಸರ್ಕಾರ ಮತ್ತು ಕ್ಯಾಬಿನೆಟ್ ತಯಾರು ಮಾಡಿದ ಭಾಷಣವನ್ನು ಓದಿ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ರು. ಈ ಸಲ ವಿಚಿತ್ರವಾದಂಥ ನಡೆ. ರಾಜ್ಯಪಾಲರು ಘನತೆಯುತ ರಾಜ್ಯಪಾಲರಿಗೆ ಅತ್ಯಂತ ಗೌರವದಿಂದ ನಾನು ಗೌರವ ಕೊಡ್ತೇನೆ. ಆದರೆ ನಿನ್ನೆ ನಿರಾಶೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಭಾಳ ಬೇಸರ ತಂದಿರ್ತಕ್ಕಂಥದ್ದು. ಏನು ಅಂತಂದರೆ, ರಾಜ್ಯಪಾಲರು ಸದನಕ್ಕೆ ಬಂದು ಸರ್ಕಾರ ಮತ್ತು ಕ್ಯಾಬಿನೆಟ್ ಕೊಟ್ಟಿರ್ತಕ್ಕಂಥ ಭಾಷಣ ಓದಿದಿರ ಅವ್ರದ್ದೇ ಭಾಷಣದಲ್ಲಿ 4 ಸಾಲುಗಳನ್ನು ಹೇಳಿ ಹೊರಟೋಗಿರ್ತಕ್ಕಂಥದ್ದು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಆರ್ಟಿಕಲ್ 176 ಆ್ಯಂಡ್ 173 ಪ್ರಕಾರ ಅವರು ನಡೆದು ಬಂದಂತಹ ಪದ್ಧತಿಯನ್ನು ಮತ್ತು ಕಾನೂನುಗಳನ್ನು ಪರಿಪಾಲನೆ ಮಾಡಿಲ್ಲ. ಅದು ಒಂದು ನಿರಾಸೆ. ಎರಡನೇದು ಏನಂತಂದರೆ, ಅವ್ರು ಏನೇ ಹೇಳಿ ಹೋಗಲಿ, ಕೊನೆಯಲ್ಲಿ ಅಟ್ಲೀಸ್ಟ್ ಜೈ ಹಿಂದ್ ಹೇಳಿದ ನಂತರ ರಾಷ್ಟ್ರಗೀತೆನ ಆಡಲಿಕ್ಕೆ ಅವರು ಅವಕಾಶ ಕೊಡಬೇಕಾಗಿತ್ತು. ಅಲ್ಲಿಂದ ನೇರವಾಗಿ ಹೊರಟೋಗ್ತಾರೆ ಅನ್ನೋದಾದರೆ ಅದು ರಾಷ್ಟ್ರಗೀತೆಗೆ ಮಾಡ್ತಕ್ಕಂಥ ಅವಮಾನ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಯಾರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂತ ಇರ್ತಾರೋ ಸ್ಟೇಟ್ಗೆ, ಯಾರು ಸಂವಿಧಾನದ ಆಶಯಗಳಲ್ಲಿ ಕೆಲಸ ಮಾಡಬೇಕಂತ ಸರ್ಕಾರಕ್ಕೆ ಮುಖ್ಯಸ್ಥರಾಗಿರ್ತಾರೋ ಅವರೇ ಸಂವಿಧಾನ ನಡೆಯದಿರ ಅವರು ಅಸಂವಿಧಾನಕ್ಕೆ ನಡ್ಕೊಳ್ತಕ್ಕಂಥದ್ದು, ಅನ್ಕಾನ್ಸ್ಟಿಟ್ಯೂಷನಲ್ ನಡ್ಕೊಳ್ತಕ್ಕಂಥದ್ದು ಮತ್ತು ಸದನಕ್ಕೆ ಅಗೌರವ ಮತ್ತು ಸಂವಿಧಾನಕ್ಕೆ ಅಗೌರವ ಮತ್ತು ರಾಷ್ಟ್ರಗೀತೆಗೆ ಅಗೌರವ ಮಾಡಿರ್ತಕ್ಕಂಥದ್ದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಚಾರಗಳಿಂದ BJPಯವರು ನಮ್ಮ ಮೇಲೆ ಆಪಾದನೆ ಮಾಡೋಕ್ಕಿಂತನೂ ಅವರ ಕೇಂದ್ರ ಸರ್ಕಾರ ನಾಮಿನೇಟ್ ಮಾಡಿರ್ತಕ್ಕಂತಹ ರಾಜ್ಯಪಾಲರ ನಡೆಯನ್ನು ಅವ್ರು ಖಂಡಿಸಬೇಕಾಗಿತ್ತು. ರಾಜ್ಯಪಾಲರನ್ನ ಸಂವಿಧಾನಬದ್ಧವಾಗಿ ನಡ್ಕೊಳ್ತಾ ಇದ್ದಾಗ ಅದನ್ನು ಅವ್ರು ಖಂಡಿಸಬೇಕಾಗಿತ್ತು. ಅದು ಬಿಟ್ಟು ನಮ್ಮ ಶಾಸಕರ ಮೇಲೆ, ನಮ್ಮ ನಾಯಕರ ಮೇಲೆ ಗೂಂಡಾ ವರ್ತನೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ಸೀನಿಯರ್ ಲೀಡರ್ ಆಗಿರ್ತಕ್ಕಂಥವ್ರು. ಅವರು ಹಕ್ಕನ್ನು ಪ್ರತಿಪಾದನೆ ಮಾಡ್ತಾರೆ. ನಾವೆಲ್ಲ ಶಾಸಕರು ಜಂಟಿ ಅಧಿವೇಶನ ಬಂದಿರತಕ್ಕಂಥದ್ದು ಸರ್ಕಾರದ ಕಾರ್ಯಕ್ರಮಗಳನ್ನ ತಮ್ಮ ಮೂಲಕ ಕೇಳಲಿಕ್ಕೆ ಬಂದಿರ್ತೇವೆ, ತಮ್ಮ ಭಾಷಣವನ್ನು ಕೇಳಲಿಕ್ಕೆ ಬಂದಿರ್ತೇವೆ. ಅದನ್ನು ಮಾಡದಿರೋ ನಮಗೆ ನಿರಾಸೆ ಮಾಡಿ ನೀವು ಅಸಂವಿಧಾನಿಕವಾಗಿ ನಡ್ಕೊಂಡು ನಮ್ಮಲ್ಲೇ ಬ್ಲೇಮ್ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ವಿಧಾನ ಪರಿಷತ್ತಲ್ಲಿ ನಾವೆಲ್ಲವೂ ಆಗ್ರಹ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ. ಇದರ ಬಗ್ಗೆ ರಾಜ್ಯಪಾಲರ ಹತ್ರ ಒಂದು ಸ್ಪಷ್ಟನೆಯನ್ನು ನಮ್ಮ ಸದನದಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ರಾಜ್ಯಪಾಲರ ಸ್ಪಷ್ಟನೆಯನ್ನು ಕೇಳಬೇಕು. ರಾಷ್ಟ್ರಗೀತೆಗೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದೇವೆ. ಮೊದಲನೇ ಬಾರಿ ಶಾಸಕನಾಗಿ ಬಂದು 3 ವರ್ಷಗಳಾಗಿದೆ. 2-3 ಬಾರಿ ನಾನು ಜಂಟಿ ಅಧಿವೇಶನಗಳಲ್ಲಿ ಭಾಗವಹಿಸಿದ್ದೇನೆ. ಯಾವಾಗಲೂ ಕೂಡ ಇರ್ತಕ್ಕಂಥ ಪದ್ಧತಿ ಮತ್ತು ವಾಡಿಕೆ ಏನಂತಂದರೆ, ರಾಜ್ಯಪಾಲರು ಸರ್ಕಾರ ಮತ್ತು ಕ್ಯಾಬಿನೆಟ್ ತಯಾರು ಮಾಡಿದ ಭಾಷಣವನ್ನು ಓದಿ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಅವ್ರು ನಡ್ಕೊಳ್ತಾ ಇದ್ರು. ಈ ಸಲ ವಿಚಿತ್ರವಾದಂಥ ನಡೆ. ರಾಜ್ಯಪಾಲರು ಘನತೆಯುತ ರಾಜ್ಯಪಾಲರಿಗೆ ಅತ್ಯಂತ ಗೌರವದಿಂದ ನಾನು ಗೌರವ ಕೊಡ್ತೇನೆ. ಆದರೆ ನಿನ್ನೆ ನಿರಾಶೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಭಾಳ ಬೇಸರ ತಂದಿರ್ತಕ್ಕಂಥದ್ದು. ಏನು ಅಂತಂದರೆ, ರಾಜ್ಯಪಾಲರು ಸದನಕ್ಕೆ ಬಂದು ಸರ್ಕಾರ ಮತ್ತು ಕ್ಯಾಬಿನೆಟ್ ಕೊಟ್ಟಿರ್ತಕ್ಕಂಥ ಭಾಷಣ ಓದಿದಿರ ಅವ್ರದ್ದೇ ಭಾಷಣದಲ್ಲಿ 4 ಸಾಲುಗಳನ್ನು ಹೇಳಿ ಹೊರಟೋಗಿರ್ತಕ್ಕಂಥದ್ದು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಆಗ್ತದೆ. ಆರ್ಟಿಕಲ್ 176 ಆ್ಯಂಡ್ 173 ಪ್ರಕಾರ ಅವರು ನಡೆದು ಬಂದಂತಹ ಪದ್ಧತಿಯನ್ನು ಮತ್ತು ಕಾನೂನುಗಳನ್ನು ಪರಿಪಾಲನೆ ಮಾಡಿಲ್ಲ. ಅದು ಒಂದು ನಿರಾಸೆ. ಎರಡನೇದು ಏನಂತಂದರೆ, ಅವ್ರು ಏನೇ ಹೇಳಿ ಹೋಗಲಿ, ಕೊನೆಯಲ್ಲಿ ಅಟ್ಲೀಸ್ಟ್ ಜೈ ಹಿಂದ್ ಹೇಳಿದ ನಂತರ ರಾಷ್ಟ್ರಗೀತೆನ ಆಡಲಿಕ್ಕೆ ಅವರು ಅವಕಾಶ ಕೊಡಬೇಕಾಗಿತ್ತು. ಅಲ್ಲಿಂದ ನೇರವಾಗಿ ಹೊರಟೋಗ್ತಾರೆ ಅನ್ನೋದಾದರೆ ಅದು ರಾಷ್ಟ್ರಗೀತೆಗೆ ಮಾಡ್ತಕ್ಕಂಥ ಅವಮಾನ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಯಾರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂತ ಇರ್ತಾರೋ ಸ್ಟೇಟ್ಗೆ, ಯಾರು ಸಂವಿಧಾನದ ಆಶಯಗಳಲ್ಲಿ ಕೆಲಸ ಮಾಡಬೇಕಂತ ಸರ್ಕಾರಕ್ಕೆ ಮುಖ್ಯಸ್ಥರಾಗಿರ್ತಾರೋ
ಅವರೇ ಸಂವಿಧಾನ ನಡೆಯದಿರ ಅವರು ಅಸಂವಿಧಾನಿಕ ನಡ್ಕೊಳ್ತಕ್ಕಂಥದ್ದು, ಅನ್ಕಾನ್ಸ್ಟಿಟ್ಯೂಷನಲ್ ನಡ್ಕೊಳ್ತಕ್ಕಂಥದ್ದು ಮತ್ತು ಸದನಕ್ಕೆ ಅಗೌರವ ಮತ್ತು ಸಂವಿಧಾನಕ್ಕೆ ಅಗೌರವ ಮತ್ತು ರಾಷ್ಟ್ರಗೀತೆಗೆ ಅಗೌರವ ಮಾಡಿರ್ತಕ್ಕಂಥದ್ದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಚಾರಗಳಿಂದ ಬಿ ಜೆ ಪಿಯವರು ನಮ್ಮ ಮೇಲೆ ಆಪಾದನೆ ಮಾಡೋಕ್ಕಿಂತನೂ ಅವರ ಕೇಂದ್ರ ಸರ್ಕಾರ ನಾಮಿನೇಟ್ ಮಾಡಿರ್ತಕ್ಕಂತಹ ರಾಜ್ಯಪಾಲರ ನಡೆಯನ್ನು ಅವ್ರು ಖಂಡಿಸಬೇಕಾಗಿತ್ತು. ರಾಜ್ಯಪಾಲರನ್ನ ಸಂವಿಧಾನಬದ್ಧ ನಡ್ಕೊಳ್ದೇ ಇದ್ದಾಗ ಅದನ್ನು ಅವ್ರು ಖಂಡಿಸಬೇಕಾಗಿತ್ತು. ಅದು ಬಿಟ್ಟು ನಮ್ಮ ಶಾಸಕರ ಮೇಲೆ, ನಮ್ಮ ನಾಯಕರ ಮೇಲೆ ಗೂಂಡಾ ವರ್ತನೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ಸೀನಿಯರ್ ಲೀಡರ್ ಆಗಿರ್ತಕ್ಕಂಥವ್ರು, ಅವರು ಹಕ್ಕನ್ನು ಪ್ರತಿಪಾದನೆ ಮಾಡ್ತಾರೆ. ನಾವೆಲ್ಲ ಶಾಸಕರು ಜಂಟಿ ಅಧಿವೇಶನ ಬಂದಿರತಕ್ಕಂಥದ್ದು, ಸರ್ಕಾರದ ಕಾರ್ಯಕ್ರಮಗಳನ್ನ ತಮ್ಮ ಮೂಲಕ ಕೇಳಲಿಕ್ಕೆ ಬಂದಿರ್ತೇವೆ, ತಮ್ಮ ಭಾಷಣವನ್ನು ಕೇಳಲಿಕ್ಕೆ ಬಂದಿರ್ತೇವೆ. ಅದನ್ನು ಮಾಡದಿರೋ ನಮಗೆ ನಿರಾಸೆ ಮಾಡಿ ನೀವು ಅಸಂವಿಧಾನಿಕವಾಗಿ ನಡ್ಕೊಂಡು ನಮ್ಮಲ್ಲೇ ಬ್ಲೇಮ್ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ವಿಧಾನ ಪರಿಷತ್ತಲ್ಲಿ ನಾವೆಲ್ಲವೂ ಆಗ್ರಹ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ. ಇದರ ಬಗ್ಗೆ ರಾಜ್ಯಪಾಲರ ಹತ್ರ ಒಂದು ಸ್ಪಷ್ಟನೆಯನ್ನು ನಮ್ಮ ಸದನದಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ರಾಜ್ಯಪಾಲರ ಸ್ಪಷ್ಟನೆಯನ್ನು ಕೇಳಬೇಕು. ರಾಷ್ಟ್ರಗೀತೆಗೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದೇವೆ.